Namaste, welcome back to my YouTube channel. ಇವತ್ತು ಬ್ರೇಕ್ ಯಾವ ತರ ಬ್ರೇಕ್ ಗೊತ್ತಾ? ಇವತ್ತು ಕ್ಲಾಸ್ ಇದೆ ವಸುಂಧರಾ ಸ್ಟೈಲ್ಗೆ ಮತ್ತೆ ಡಬಲ್ ಬಾರ್ಡರ್ ಪದ್ಮಾಸನ ಸ್ಟೈಲ್ಗೆ ಕ್ಲಾಸ್ ಇರುತ್ತೆ. ಹಾಗಾಗಿ ಸ್ಯಾರಿ ಡ್ರೇಪಿಂಗ್ಗೆ ಸ್ವಲ್ಪ ಬ್ರೇಕ್ ಇರುತ್ತೆ. ಅಂದ್ರೂ ಸೆಮಿ ಡ್ರೇಪಿಂಗ್ ಯಾರ್ಯಾರು ಬುಕ್ ಮಾಡಿದಿರೋ ಅವ್ರೆಲ್ಲರಿಗೂ ಸರ್ವಿಸ್ ಇವತ್ತು ಮುಗಿಸ್ಕೊಂಡು ನಾನು ಸುಪ್ರೀತಾ ಕ್ಲಾಸ್ ನ ತಗೋಬೇಕು. ಸೊ ಅಫ್ಕೋರ್ಸ್ ಇಟ್ಸ್ ಅ ಚಾಲೆಂಜಿಂಗ್ ಟಾಸ್ಕ್, ಬಟ್ ನಾವಿಬ್ರು ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ನಮಗ್ ಗೊತ್ತು. ಸೊ ವಿ ವಿಲ್ ಹ್ಯಾಂಡಲ್. ಎಂಡ್ ಆಫ್ ದ ಡೇ ಯಾವ ತರ ಕ್ಲಾಸ್ ಆಯ್ತು, ಯಾವ ತರ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಆಯ್ತು ಅಂತ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಈ ಫುಲ್ ವ್ಲಾಗ್ ನ ಚೆಕ್ ಮಾಡಿ. ಫಸ್ಟ್ ಕ್ಲಾಸ್ ಎಲ್ಲರೂ ಬೇಗ ಬರ್ತಿರೋದು, ನಾನೇ ಲೇಟ್. ಏನ್ರಿ ಹೆಂಗ್ರಿ ಟೈಮ್ ಮಾಡ್ಕೊಂಡ್ರಿ? ಕೊನೆಗೆ ಬಸ್ಕೊಂಡು ಬಂದು ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಫಸ್ಟ್ ನೀವ್ ನೋಡಿದೀನಿ ಮೇಳಕ್ ಬಂದಿದ್ರಿ. ಯು ಆರ್ ನೋನ್. ಇವ್ರು ನೆನ್ನೆ ಬಂದಿದ್ರು ಕ್ಲಾಸ್ ನೆನ್ನೆ ಅಂತ. ನನ್ನ 2018 ಸ್ಟೂಡೆಂಟ್ ಇದ್ರಿ ನೀವು. 18 ಇಂದ ರೆಗ್ಯುಲರ್ ಸ್ಟೂಡೆಂಟ್. ಮಿಕ್ಕಿದವರೆಲ್ಲ ಹೊಸಬ್ರಾ ನನ್ನ ನೋಡ್ತಿರೋದು ಫಸ್ಟ್ ಟೈಮ್? ಓಕೆ, ನೀವ್ ಮೇಳಕ್ ಬಂದಿದ್ರ, ನಿಮ್ ನೋಡ್ ನೆನ್ಪಿದೆ. ಮಿಕ್ದವ್ರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋದಾ? ವೆಲ್ಕಮ್ ಎಲ್ಲರಿಗೂ. ಫಸ್ಟ್ ಇಂಪ್ರೆಷನ್ ಎಲ್ಲರಿಗೂ ಕೊಡೋದು ಏನಂದ್ರೆ ನೀವು ವಿಡಿಯೋಲ್ ಹೆಂಗ್ ಮಾತಾಡ್ತಿರೋ ಹಂಗೆ ಮಾತಾಡ್ತಾರೆ ಅಂತ. ಅಫ್ಕೋರ್ಸ್ ವಿಡಿಯೋಲ್ ನಾನೇ ತಾನೇ ಮಾತಾಡಿರ್ತೀನಿ. ಏನು ಪ್ರಿಪ್ರೇಷನ್ ಇಲ್ದೆ ಸಾಮಾನ್ಯ ಹಿಂಗೆ ಮಾತಾಡೋದು. ಸೊ ವಿಡಿಯೋಲ್ ಹಂಗೆ ಅದ್ ನ್ಯಾಚುರಲ್ ಆಗಿ ಬಂದಿರುತ್ತೆ. ಏನು ಕುಕ್ಡಪ್ ಇರಲ್ಲ. ಅಷ್ಟಷ್ಟು ಮಾತಾಡ್ಬೇಕಂದ್ರೆ ಎಲ್ಲಿಂದ ಸ್ಕ್ರಿಪ್ಟೆಡ್ ಮಾಡ್ಕೊಳಕ್ ಆಗುತ್ತೆ ಅಲ್ವಾ? ಇವಳು ಬಂದ್ ಕ್ಯಾಮ್ರಾ ಹಿಡ್ದಿದ ತಕ್ಷಣ ಮಾತಾಡ್ತಾ ಇರೋದೆ. ನನ್ ಚಿಕ್ಕ ಮಗಳು ಇರಿಟೇಟ್ ಅನ್ಸೋ ಅಷ್ಟು ಮಾತಾಡ್ತೀನ. ಮುಗಿಸ್ಬಿಟ್ರೆ ಸಾಕ್ ಅನ್ಸ್ಬಿಡುತ್ತೆ ಮ್ಯಾಮ್. ಬೆಳಗ್ಗೆಯಿಂದ ಸಂಜೆವರೆಗೂ ಯಾರಿಗ್ ರೆಡಿ ಆಗಿರೋದಕ್ಕೆ ಇಷ್ಟ, ಕಂಫರ್ಟ್ ಡ್ರೆಸ್ ಅಲ್ಲಿ ಇರ್ಬೇಕು ಅನ್ಸುತ್ತಲ್ವಾ? ಸೊ ಆಲ್ಮೋಸ್ಟ್ ಎಲ್ಲ ಬಂದಿದ್ದೀರಲ್ಲ, ಒಂದು ನಿಮ್ ಕಂಫರ್ಟ್ ಅಲ್ಲಿ ಕೂತ್ಕೊಳ್ಳಕ್ಕೆ ಮಧ್ಯ ಹಾಕೊಳ್ಳಿ ಚೇರ್. ಅವ್ರಿಗೆ ಅಷ್ಟೇ ಹೇಳ್ತೀನಿ, 2 ದಿನ ಮುಂಚೆ ಓಪನ್ ಆಗಲ್ಲ, ಇಷ್ಟ ಇದ್ರೆ ಮಾತ್ರ ತಗೊಳ್ಳಿ ಅಂತ ನೋಟೇ ಹಾಕ್ಬಿಡ್ತೀನಿ. ಸೊ ಆ ತರ ಜರ್ನಿಗೆ ಹೋಗಿ ನನ್ಗೆ ಅದು ಮಾಡಬಾರ್ದು ಅಂತ ಹೇಳಿ ಹೊಸ ಸ್ಟೈಲ್ ಲಾಂಚ್ ಮಾಡಿದಾಯ್ತಾ. ಹೊಸ ಸ್ಟೈಲ್ ನಾನು ನಿಮ್ಮ ಹತ್ರ ಫ್ರಾಂಕ್ ಆಗಿ ಹೇಳ್ದಂಗೆ ರೆಸ್ಪಾನ್ಸ್ ಇಟ್ ವಾಸ್ ನ್ಯೂಟ್ರಲ್. ತುಂಬಾ ರೆಸ್ಪಾನ್ಸ್ ಏನ್ ಬರ್ಲಿಲ್ಲ. ಯಾಕಂದ್ರೆ ಒಂದು ಕ್ಲಾಸ್ 30 ಜನಕ್ಕೆ ತಗೊಂತಿದ್ದ ಕ್ಲಾಸು ತಿಂಗಳಿಗೆ 4-5 ಬ್ಯಾಚ್ ತಗೋತಿದ್ದವಳು. ಆಲ್ಮೋಸ್ಟ್ ನಾನು ಇಡೀ ಸೀಸನ್ ಅಲ್ಲಿ ತಗೊಂಡಿದ್ದೆ ಒಂದು 7 ಬ್ಯಾಚ್. ಸೊ ಟೋಟಲಿ ಒಂದು 100 ಮೆಂಬರ್ಸ್ ಕ್ಲಾಸ್ ಇಯರ್ ತಗೊಂಡೆ. ಅದು ಯಾವಾಗ ವೈರಲ್ ಹೋಯ್ತು ಅಂತ ಗೊತ್ತಿಲ್ಲ. ಮೊನ್ನೆ ಒಂದು ಬ್ರೌನ್ ಸ್ಯಾರಿ ಉಡ್ಸಿದೆ ವಸುಂಧರಾ ಅಂತ ಹೇಳಿ. ಅವ್ರದ್ದು ಸ್ಯಾರಿ ನಾನು ಹೇಳಿದ್ ಮಾತು ಕೇಳ್ತು. ನಿಜ ಎಲ್ಲಾ ಸ್ಟೈಲು ನಾನು ಹಂಗೆ ಮಾಡೋದಾಯ್ತಾ. ಕೆಲವೊಂದ್ ಸೀರೆಗಳು ನಾವ್ ಹೇಳೋ ಮಾತು ಕೇಳುತ್ತೆ ಅಂತಾರಲ್ಲ, ಹೆಂಗ್ ಕೂರ್ಸಿದ್ರು ಹಂಗಂಗೆ ಕುತ್ಕೊಂಡ್ಬಿಡುತ್ತೆ. ಕೆಲವೊಂದ್ ಸೀರೆ ನಾವ್ ಏನ್ ಮಾಡಿದ್ರು ಉಬ್ಬಿ ಬರ್ತಾ ಇರುತ್ತೆ, ಹುಕ್ಕುತ್ತೆ. ಸೊ ನಂದ 50% ಆದ್ರೂ ಆ ಸೀರೆ ಪಾಪ ನಾನು ಹೇಳ್ದಂಗೆ ಕೇಳ್ಬಿಡ್ತು. ಸೊ ಆ ಫೋಟೋ ವೈರಲ್ ಹೊಟ್ಟಿತ್ತು. ಈಗ ಉಡ್ಸ್ಕೊಳ್ಳೋರು ಎಲ್ಲಾರು ವಸುಂಧರಾ ಉಡ್ಸ್ಕೊಡಿ, ವಸುಂಧರಾ ಉಡ್ಸ್ಕೊಡಿ. ಸೊ ಇನ್ಸ್ಟಾ ಪೇಜಿಗೆ ತೆಗೆದ್ರೆ ಹೆಂಗೆಂಗೋ ಉಡ್ಸಿ ವಸುಂಧರಾ 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 ಅಂತ ಹಾಕ್ತಾ ಇದಾರೆ. ಸೊ ಅದೇ ಅಂದೆ, ಆಗೋ ಟೈಮಲ್ಲಿ ವೈರಲ್ ಆಗಿಲ್ಲ, ಬೇಕೇ ಅಂತ ಹೇಳಿ ಕೆರ್ಕೋಗ್ ಪುರ್ಸೊತ್ತಿಲ್ದಾಗ ಬಂತು. ಸೊ ಅವಾಗ ತುಂಬಾ ಜನ ಕ್ಲಾಸ್ ಕೇಳಿದಕ್ಕೆ ಅನೌನ್ಸ್ ಮಾಡಿದೆ. ವಸುಂಧರಾ ಸ್ಟೈಲ್ ನೀವು ಅನ್ಕೊಂಡಿರಂಗೆ ಏನು ಇಲ್ಲ, ಇಟ್ ಇಸ್ ವೆರಿ ಈಸಿ. ಡಬಲ್ ಬಾರ್ಡರ್ ಪದ್ಮಾಸನ ತರಾನೇ ಬೇಸ್ ವಸುಂಧರಾನು ಇರೋದು. ಫಸ್ಟ್ ವಸುಂಧರಾ ಹೇಳ್ಕೊಟ್ಬಿಟ್ಟು ಡಬಲ್ ಸ್ಟೈಲ್ ಮಾಡ್ತೀನಿ. ಯಾಕಂದ್ರೆ ಅದಕ್ಕೆ ಸೈಜ್ ಬರಲ್ಲ. 900 ಗ್ರಾಮ್ ಬಿಟ್ರೆ ನೆಕ್ಸ್ಟ್ ಸೈಜ್ ಬಂದು 1 kg 200 ಗ್ರಾಮ್ದೇ ಬರೋದು, ಕಾಪರ್ದು ಬ್ರಾಸ್ದೆಲ್ಲ. ಅದು ತುಪ್ಪ ಲೆಕ್ಕದಲ್ಲೇ ತಗೋಬೇಕು. ನೋಡಿ, ನೀವು ದೊಡ್ಡದಾದ್ರೆ ಏನ್ ಮಾಡ್ಬೇಕು ಗೊತ್ತಾ? ಖಾಲಿ ಪಾತ್ರೆ ಕೆಳಗಡೆ ತಗೋಬೇಕಾದ್ರೆ ಇಷ್ಟು ಒಳಗಡೆ ಹೋಗುತ್ತೆ ನೋಡ್ಕೊಳ್ಳಿ. ಮೇಲ್ಗಡೆ ಪಾತ್ರೆ ಏನಿರುತ್ತೋ ಅದು ಕೆಳಗಡೆ ಪಾತ್ರೆಲಿ ಇಷ್ಟು ಒಳಗ್ ಹೋಗ್ಬೇಕು. ದಟ್ ಇಸ್ ದ ಕ್ರೈಟೀರಿಯಾ. ಯಾಕಂದ್ರೆ ಸೀರೆನ ತಳ್ಕೊಂಡ್ ಪಾತ್ರೆ ಒಳಗ್ ಹೋಗ್ಬೇಕು. ನೀವು ಬರೀ ಕಂಠ ಮೇಲೆ ಕುತ್ಕೊಳ್ಳೋಂಗ್ ತಗೋಬಿಟ್ರೆ ಅಪ್ಪರ್ ಬಾಡಿ ಶೇಕ್ ಆಗುತ್ತೆ. ಸೊ ಪಾತ್ರೆ ತಗೊಳ್ಳೋರ್ ಗಮನ ಮಾಡ್ಕೊಳ್ಳಿ. ಮೇಲ್ಗಡೆ ಪಾತ್ರೆ ಕೆಳಗಡೆ ಪಾತ್ರೆ ಒಳಗಡೆ ಹೋಗೋ ತರ ಇರ್ಬೇಕು ಖಾಲಿ ಇದ್ದಾಗ. ಆಮೇಲೆ ಏನ್ ಪೂರ್ತಿ ಒಳಗ್ ಹೋಗಲ್ಲ, ಅಕ್ಕಿ ಮೇಲೆ ಕೂರಿಸ್ತೀವಿ. ಬಟ್ ಇಷ್ಟಾರು ಒಳಗಡೆ ಹೋಗ್ಬೇಕು. ಖಾಲಿ ಪಾತ್ರೆ ತೋರಿಸ್ಕೊಂಡು ನೋಡಿ, ಈಗ ಇದು ಖಾಲಿ ಪಾತ್ರೆ ಅಲ್ವಾ, ಇಷ್ಟು ಒಳಗಡೆ ಹೋಗ್ಬೇಕು. ಓಕೆನಾ? ನಿಮ್ದು ಇದು ದೊಡ್ಡದಾದ್ರೆ ಏನ್ ಮಾಡ್ಬೇಕು, ಇದನ್ನು ದೊಡ್ಡದ್ ಮಾಡ್ಕೋಬೇಕು. ಓಕೆ, ಮೆಟೀರಿಯಲ್ ಯಾವ್ದಾದ್ರು ಯೂಸ್ ಮಾಡಿ. ಸ್ಟೀಲ್ದು ಇರೋದ್ರಲ್ಲಿ ರೀಸನೇಬಲ್, ಕಾಪರು ಬ್ರಾಸು ಬೇಕಂದ್ರೆ ಚೇಂಜ್ ಮಾಡ್ಕೋಬಹುದು. ಇದೇ ಕಳಶ ಲೆಕ್ಕ ಇರೋದ್ರಿಂದ ನೀವು ಮನೇಲಿ ಉಡ್ಸೋರು ಇದಕ್ಕೆ ನೀರ್ ಹಾಕೋಬಹುದು. ನಾ ಪ್ರೊಫೆಷನಲ್ ಆಗಿ ಎತ್ಕೊಂಡು ಹೋಗೋರಾದ್ರೆ ನೀರ್ ಹಾಕ್ಬೇಡಿ, ಅಕ್ಕಿ ಹಾಕಿ ಕಳಿಸಿ. ಯಾಕಂದ್ರೆ ನೀರು ತುಳುಕ್ಬಿಡುತ್ತೆ. ಏನಾದ್ರು ನಿಮ್ ಕ್ಲೈಂಟ್ ನೀರೇ ಇಡ್ಬೇಕು ಕಳ್ಸಕ್ಕೆ ಅಂತ ಹೇಳಿದ್ರೆ ಅದಕ್ಕೆ ಫಿಟ್ ಆಗೋ ತರ ಯಾವ್ದಾದ್ರು ಒಂದು ವಾಟರ್ ಬಾಟಲ್ ಕಳಿಸಿ, 2 ಲೀಟರ್ಸ್ ನಾವು ಉಡ್ಸಿ ಕಳಿಸ್ತೀವಿ. ಆಮೇಲೆ ಬಾಟ್ಲ್ ಇರೋ ನೀರ್ನ ಎತ್ತಿ ಕಳ್ಸಕ್ ಹಾಕೊಳ್ಳಿ ಅಂತ ನೀವು ಸಜೆಸ್ಟ್ ಮಾಡ್ಬೇಕು. ಯಾವ್ದೇ ಕಾರಣಕ್ಕೂ ಮೇಲ್ಗಡೆ ಪಾತ್ರೆಗೆ ನೀರ್ ಹಾಕಿ ಟ್ರಾನ್ಸ್ಪೋರ್ಟೇಶನ್ ಮಾಡಿಸ್ಬೇಡಿ. ಸೀರೆ ಮೇಲೆ ಖಂಡಿತ ಚೆಲ್ಲುತ್ತೆ. ತುಂಬಾ ಜನ ನನ್ನ ಹತ್ರ ಉಡ್ಸ್ಕೊಳ್ಳೋ 250 ಜನನು ಅಕ್ಕಿನೇ ಹಾಕಿ ಕೊಡಿ ಮ್ಯಾಮ್, ನಾವು ಆ ರಿಸ್ಕ್ ತಗೊಳ್ಳಲ್ಲ ಅಂತ ಹೇಳ್ತಾರೆ. ಸೊ ನಾನು ಅಕ್ಕಿನೇ ಹಾಕ್ತೀನಿ. ನಾವೊಂದ್ ಸ್ಟೇಜಿಗೆ ಬೆಳೆಯೋವರೆಗೂ ಅವ್ರು ಹೇಳ್ದಂಗೆಲ್ಲ ನಾವು ಕೇಳಲೇಬೇಕು. ಬೆಳೆದ ಮೇಲೆ ನಾವ್ ಹೇಳ್ದಂಗೆಲ್ಲ ಅವ್ರು ಕೇಳ್ತಾರೆ. ಓಕೆನಾ? ಸ್ಟಾರ್ಟಿಂಗ್ ಸ್ಟೇಜಸ್ ಇವನ್ ಐ ಹ್ಯಾವ್ ಫೇಸ್ಡ್ ಎವ್ರಿಥಿಂಗ್. ಓಕೆನಾ?
ಲೋಯರ್ ಪಾತ್ರೆ ನಾನ್ ಮೊದ್ಲೇ ಹೇಳ್ದಂಗೆ ಅಗ್ಲಬಾಯಿ ಪಾತ್ರೆ ಇರ್ಬೇಕು. ಇದನ್ನ ನಾನು ಬ್ರಾಸ್ ಅಲ್ಲಿ ಕಾಪರ್ ಅಲ್ಲಿ ತುಂಬಾ ಕಡೆ ನೋಡಿದೀನಿ, ನಂಗೆ ಸಿಕ್ಕಿಲ್ಲ. ಸೊ ಇದ್ರಲ್ಲೇ ಫಿಕ್ಸ್ ಆಗ್ಬಿಟ್ಟಿದೀನಿ. ಕಸ್ಟಮರ್ ಗೆ ನೀವು ಕನ್ವಿನ್ಸ್ ಮಾಡ್ಬೇಕು, ಇದು ಕಳ್ಶ ಲೆಕ್ಕ ಇರೋದ್ರಿಂದ ಇದು ಅಕ್ಕಿ ಇಡ್ಲಿಕ್ಕೆ ಅಂತ ಕನ್ವಿನ್ಸ್ ಮಾಡ್ಬೋದು. ಇದು ಬೇರೆ ಯಾವ್ದ್ರಲ್ಲೂ ಇಷ್ಟು ಕನ್ವೀನಿಯಂಟ್ ಪಾತ್ರೆ ಸಿಗಲ್ಲ. ಸಿಡಿದ್ರಾ ಮಾಡಿಲ್ಲ ಅಂದ್ರೆ ನಿಮ್ ಟೀಮ್ ಅವ್ರು ಯಾರು ಮಾಡಿದಾರೋ ಅವ್ರ ಜೊತೆ ಶೇರ್ ಮಾಡ್ಕೋಬೇಕಾಗತ್ತೆ. ಬ್ಲೌಸ್ ಕೊಡಿಮ್ಮ, ಚೆನ್ನಾಗಿದೆ, ಇದೆ ಆಗ್ತದೆ. ಬ್ಲೌಸ್ ಇಲ್ಲ ಅಂದ್ರೆ ನಾನು ತಗೊಂತೀನಿ. ತೊಂದ್ರೆ ಇಲ್ಲ ನೋಡಿ, ಒಳ್ಳೇದಾಯ್ತು. ನಿಮ್ಗೆಲ್ಲ ನೋಡೋದಕ್ಕೆ ಬಾರ್ಡರ್ ಇರೋ ಬ್ಲೌಸ್ ಪೀಸ್ ಹೇಗ್ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಬಾರ್ಡರ್ ಆಕ್ಚುಲಿ ಕಂಚಿ ಸೀರೆ ಹಿಂಗ್ ಲೆಂತ್ ಜಾಸ್ತಿ ಬರುತ್ತೆ, ಬ್ಲೌಸ್ ಹಿಂಗ್ ಲೆಂತ್ ಕಮ್ಮಿ ಬರುತ್ತೆ, ಕರೆಕ್ಟಾ? ಆದ್ರೆ ನಮ್ ಕುಂಕುಮ ಕೊಡೋ ಬ್ಲೌಸ್ ಪೀಸ್ 1 ಮೀಟರ್ ಅಲ್ಲ, ಹಿಂಗ್ ಅಗ್ಲ ಜಾಸ್ತಿ ಬರುತ್ತೆ. ಇದ್ರಲ್ಲಿ ಏನ್ ಇದಂದ್ರೆ ನಮ್ಗೆ 2 ಕೈಗೆ ವ್ರಾಪ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇದ್ರಲ್ಲೇ ನಾನು ನಿಮ್ಗೆ ತೋರಿಸ್ಕೊಡೋದ್ರಿಂದ ನಿಮ್ಗೆ ಐಡಿಯಾ ಗೊತ್ತಾಗುತ್ತೆ. ಹೊಲಿಬೇಕಾಗತ್ತೆ. ನಾನು ಎಲ್ಲೆಲ್ಲಿ ಸೂಜಿ ದಾರ ಬಳಸ್ತೆ, ಒಂದು ಕಾಲ್ಗೆ, ಇನ್ನ ಒಂದು ಸೆರಗಿಗೆ. ಹೊಲ್ಕೊಳ್ಳೋದು ವಸುಂಧರಲ್ಲಿ ಮಾತ್ರ ಆಪ್ಷನಲ್. ಪದ್ಮಾಸನ ಅಲ್ಲಿ ಟೆಂಪಲ್ ಸ್ಟೈಲ್ ನಾವು ಹೊಲಿಸ್ತೀನಿ. ಯಾಕಂದ್ರೆ ಕೆಲವೊಂದ್ಸತಿ ಇದು ಹೊಲಿಯಕ್ ಹೋದಾಗ ಶೇಪ್ ಚೇಂಜ್ ಆಗ್ಬಿಡುತ್ತೆ. ಹಂಗಾಗಿ ಇಲ್ಲಿ ಮಾತ್ರ ಆಪ್ಷನಲ್ ಇಡಿ. ಕಾಲ್ ಏನು ಜಾರ್ತಾ ಇಲ್ಲ, ಕುತ್ಕೊಂಡಿದೆ ಅಂದ್ರೆ ಹೊಲಿಬೇಡಿ. ಇದೇನ್ ಸಲ ಕ್ಲಾಸಿಗೆ ಬರ್ಬೇಕು ಅನ್ಸ್ತಾ, ಇಲ್ಲಾರೆ ನಾನು ಕ್ಲಾಸ್ ಅನೌನ್ಸ್ ಮಾಡಿದಾಗ ವಸುಂಧರ ಬೇಕು ಅಂತ ಅನಿಸ್ತಾ? ಅವಾಗ್ಲೇ ಬೇಕನ್ಸ್ತಾ? ಆಫರ್ ಬಿಡ್ತೀನಿ, ಸ್ಟೂಡೆಂಟ್ಸ್ಗೂ ಆಫರ್ ಇರುತ್ತೆ. ನೆಕ್ಸ್ಟ್ ಏನ್ ಬಂದ್ರು ಒಂದ್ಸತಿ ನೀವು ನನ್ನ ಸ್ಟೂಡೆಂಟ್ ಆದ್ರೆ ನೆಕ್ಸ್ಟ್ ಯಾವ್ದೇ ಹೊಸ ಸ್ಟೈಲ್ಸ್ ಮಾಡಿದ್ರು ಸ್ಟೂಡೆಂಟ್ಸ್ಗೆ ಆಫರ್ ಅಂತ ಇದ್ದೇ ಇರುತ್ತೆ. ಹ್ಯಾಂಡ್ಸ್ ಅಂಡ್ ಲೆಗ್ಸ್ ನೀವೆಲ್ಲ ನೋಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತಲ್ವಾ, ಸ್ಟೂಡೆಂಟ್ಸ್ಗೆ ಆಫರ್, ಸ್ಟೂಡೆಂಟ್ಸ್ಗೆ ಡಿಸ್ಕೌಂಟ್ ಇದ್ದೇ ಇರುತ್ತೆ. ಯಾಕಂದ್ರೆ ಪದೇ ಬಂದು ಪೇ ಮಾಡ್ಬೇಕು ಅಂತಂದ್ರೆ ನಿಮ್ಗೂ ಹೊಸದ್ ಕಲಿಬೇಕನ್ನೋ ಆಸೆನೂ ಇರುತ್ತೆ, ತಿರ್ಗಾ ಫುಲ್ ಕಟ್ಬೇಕು ಅಂದ್ರೆ ಹಿಂಸೆನೂ ಅನ್ಸುತ್ತೆ. ಹಾಗೇನು ಇನ್ಸ್ಟಾ ಅಥವಾ ಯೂಟ್ಯೂಬ್ ಅಲ್ಲಿ ವಸುಂಧರಾ ಸ್ಟೈಲ್ ವೈರಲ್ ಹೋಗಿತ್ತು. ಅದಾದ್ಮೇಲೆ ತುಂಬಾ ಜನ ವಸುಂಧರಾ ಸ್ಟೈಲ್ ಕ್ಲಾಸ್ ತಗೊಳ್ಳಿ ಅಂತ ಹೇಳಿದ್ಮೇಲೆ ಈ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಕೂಡ ವಸುಂಧರಾ ಸ್ಟೈಲ್ ಜೊತೆಲಿ ಒಂದೇ ಸ್ಟೈಲ್ ಕಲಿಯೋದು ಬೇಡ ಅಂತ ಹೇಳಿ ಡಬಲ್ ಬಾರ್ಡರ್ ಪದ್ಮಾಸನ ಸೇರಿ ಇವತ್ತು ಕ್ಲಾಸ್ ಅನೌನ್ಸ್ ಮಾಡಿದೆ. ಕ್ಲಾಸ್ಗೆ ಫುಲ್ ಫ್ಲೆಜ್ಡ್ ಆಗಿ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಸೊ ವಿ ಆರ್ ಫಿನಿಶ್ಡ್ ವಿತ್ ದ ಫಸ್ಟ್ ಸ್ಟೈಲ್ ಆಫ್ ಕ್ಲಾಸ್, ದಟ್ ಇಸ್ ವಸುಂಧರಾ ಸ್ಟೈಲ್. ಎಲ್ಲರಿಗೂ ಖುಷಿ ಆಯ್ತಾ? ಹೆಂಗ್ ಅನ್ಸ್ತು ವಸುಂಧರಾ ಸ್ಟೈಲ್? Thank you so much for the review. We will move on for the second style. ಟೈಮ್ ಶಾರ್ಟೇಜ್ ಇರೋದ್ರಿಂದ ಪದ್ಮಾಸನ ಫುಲ್ ಅಲಂಕಾರ ಮುಗಿಸ್ಲಿಲ್ಲ. ಯಾಕಂದ್ರೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ 4 o'clock ಇವತ್ತು ಕ್ಲಾಸ್ ವೈಂಡ್ ಅಪ್ ಮಾಡ್ಲೇಬೇಕು. ಯಾಕಂದ್ರೆ ಅದಾದ್ಮೇಲೆ ನಮ್ ಸ್ಯಾರಿ ಡ್ರೇಪಿಂಗ್ ಆರ್ಡರ್ಸ್ ಇರೋದ್ರಿಂದ ವಿ ಹ್ಯಾವ್ ಟು ಫಿನಿಶ್ ದ ಕ್ಲಾಸ್ ಬೈ 4 o'clock ಇವತ್ತು. ಸೊ ಬೇಗ ಅವ್ರನ್ನ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಬಿಟ್ರೆ ಅವ್ರಿಗೂ ಟೈಮ್ ಸಿಗುತ್ತೆ ಅಂತ ಹೇಳಿ ಲಂಚ್ ಬ್ರೇಕ್ ಕೊಟ್ಟಿದ್ದೀನಿ. ಎವ್ರಿಬಡಿ ಇಸ್ ಹ್ಯಾವಿಂಗ್ ದೇರ್ ಲಂಚ್. ನನ್ಗೂ ಒಂದು ಬ್ರೇಕ್ ಸಿಗುತ್ತೆ. ಇದಾದ್ಮೇಲೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡ್ಕೊ. ಸೊ ಈಗ ತಾನೇ ಕ್ಲಾಸ್ ನ ಮುಗಿಸಿ ವೈಂಡ್ ಅಪ್ ಮಾಡಿದೀನಿ, ಲಂಚ್ ಬ್ರೇಕ್ ಕೊಟ್ಟಿದ್ದೀನಿ. ಸೊ ಒಳಗಡೆ ಏನ್ ಕೆಲಸ ಎಲ್ಲರಿಗೂ ಅಲಾಟ್ ಮಾಡಿದೆ ಅದಾಗಿದೆ ಅಂತ ಚೆಕ್ ಮಾಡಕ್ ಬಂದೆ. ಇನ್ನು ಪ್ರೀಪ್ಲೀಟಿಂಗ್ ನಡೀತಿದೆ. ರಾಜಮ್ಮನೆ ಹುಷಾರ್ಲ ಅಂತ ರಜಾ ಹಾಕಿದ್ಲು. ಸೊ ಅವಳಿಗೆ ಇವತ್ತು ಎಕ್ಸೆಸ್ ಡ್ಯೂಟಿ. ತೋಮಾಲೆ ಔಟ್ ಆಫ್ ಸ್ಟಾಕ್. ನಿನ್ನೆವರೆಗೂ ಇತ್ತು ತೋಮಾಲೆ ಬುಕ್ ಮಾಡಿದವ್ರಿಗೆಲ್ಲ, ಇವತ್ತು ಔಟ್ ಆಫ್ ಸ್ಟಾಕ್. ಸೊ ಗಾಡಿ ಏನ್ ಬಂದಿದೆ ಅದು ಮೈಕ್ರೋಫೈಬರ್ ಕಾಟನ್ ಬಂದಿದ್ದು, ಅದ್ ನಮ್ ಭುವನ್ ಆಗ್ಲೇ ಇಳಿಸ್ಕೊಂಡ್ಬಿಟ್ಟಿದ್ದ. ಒಳಗಡೆ ಮೈಕ್ರೋಫೈಬರ್ ಕಾಟನ್ ಇಳಿಸಿದೀನಿ. ಎಲ್ಲಾ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ನಡೀತಾ ಇದೆ. ಈಗಷ್ಟೇ ಸೆಷನ್ ನ ಮುಗಿಸಿ ಲಂಚ್ ಬ್ರೇಕ್ ಆದ್ಮೇಲೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಗೆ ಬಿಟ್ಟಿದ್ದೀನಿ. ಎಲ್ಲರ ಹತ್ರ ಸಾರಿ ಕೇಳ್ತೀನಿ, ನಿನ್ನೆ ಫುಲ್ ಟಯರ್ಡ್ ಆಗಿರೋದ್ರಿಂದ ಏನಾದ್ರೂ ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ 100% ಪರ್ಫೆಕ್ಟ್ ಆಗಿ ಮಾಡಿದೀನಿ ಇವತ್ತಂತ ನಂಗೂ ಹೇಳಕ್ ಆಗ್ತಾ ಇಲ್ಲ. ಸೊ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಿದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಸೆಷನ್ ಅಂತ. ಹತ್ತಿ ನಮ್ ಭುವನ್ ಒಳಗ್ ತಂದು ಇಟ್ಬಿಟ್ಟಿದ್ದ. ಆಕ್ಚುಲಿ ಇದೇ ಟೈಮಲ್ಲಿ ಹತ್ತಿ ಖಾಲಿ ಆಗಿತ್ತು. ಸೊ ಈಗ ಬ್ರೇಕೇ ತಗೊಳ್ಳೋ ಪ್ರಶ್ನೆ ಇಲ್ಲ. ಹಬ್ಬ ಆದ್ಮೇಲೂ ಆರ್ಡರ್ಸ್ ಇದೆ 28ಗೆ. ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ನಮ್ ದಸರಾ ದೀಪಾವಳಿ ಬರೋದ್ರಿಂದ ವಿ ಆರ್ ನಾಟ್ ಟೇಕಿಂಗ್ ಬ್ರೇಕ್. ಜಸ್ಟ್ 3-4 ಡೇಸ್ ಬ್ರೇಕ್ ಕೊಟ್ಟು ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಕಂಟಿನ್ಯೂಸ್ ಆಗಿ ನಡೆಯುತ್ತೆ. ಹಾಗಾಗಿನೇ ಕಾಟನ್ ಫುಲ್ ಸ್ಟಾಕ್ ಅಪ್ ಮಾಡಿ. ಈ ಟೀಮ್ ಅವರು ಒಂದ್ಸತಿನೂ ನನ್ನ ಕರೀಲಿಲ್ಲ. ಆದ್ರೆ ಕೈ ಒಂದು ಹೊಲಿಬೇಕು ಅನ್ಸುತ್ತಲ್ವಾ? ಓಕೆ, ಈ ಹ್ಯಾಂಡ್ಸ್ ಒಂದು ಹೊಲ್ಕೊಳ್ಳಿ. ಅದು ಬಿಟ್ರೆ ಪರ್ಫೆಕ್ಟ್ ಆಗಿ ಮಾಡಿದಾರೆ. ಇದರಿಂದ ನನ್ಗೇನ್ ಗೊತ್ತಾಗಿದ್ದು ಅಂದ್ರೆ ಮೇ ಬಿ ವಸುಂಧರಾ ಸ್ಟೈಲ್ ಅವ್ರಿಗೆ ಈಸಿ ಅನ್ಸಿದೆ ಒಂದು, ಅಥವಾ ಹೇಳ್ಕೊಟ್ಟಿದ್ದು ತಕ್ಕಪಟ್ಟಿ ಕರೆಕ್ಟ್ ಆಗಿ ಹೇಳ್ಕೊಟ್ಟಿದೀನಿ ಅಂತ ಆಯ್ತು. ಚೆನ್ನಾಗಿರೋದ್ರಿಂದ ನಮ್ಗೆ ಈಸಿಯಾಗಿ ಹುಡ್ಸಕ್ ಆಯ್ತು. ಇಲ್ಲ, ಈ ಮೆಥಡ್ ಇಸ್ ನಾಟ್ ಸೋ ಡಿಫಿಕಲ್ಟ್ ಆಲ್ಸೋ. ಇಟ್ಕೊಳ್ಳಿ ಮೈಕ್, ಯಾರು ಮಾತಾಡ್ತಿರೋ ಪಾಸ್ ಮಾಡ್ಕೊಳ್ಳಿ. ಮ್ಯಾಮ್ ಹೇಳಿ, ಎಲ್ಲಿಂದ ಬಂದಿದ್ದೀರಾ? ಯಾಕೆ ಈ ಹಬ್ಬದ ಪೀಕ್ ಸೀಸನ್ ಅಲ್ಲಿ ಕ್ಲಾಸಿಗೆ ಬರ್ಬೇಕಂತ ಅನ್ನಿಸ್ತು?
ನಾನ್ ಸುಂಕದಕಟ್ಟೆಯಿಂದ ಬಂದಿರೋದು ಮ್ಯಾಮ್. ಹಾ. ನನ್ಗೆ 2 ಇಯರ್ಸ್ ಇಂದಾನು ಬರ್ಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ನಾನು ಈಗ ಲಾಸ್ಟ್ ಇಯರ್ ಇಂದ ಸ್ಟಾರ್ಟ್ ಮಾಡಿರೋದ್ರಿಂದ ನನ್ಗೂ ಏನ್ ಸ್ಟಾರ್ಟ್ ಮಾಡಿದೀನಿ ನಾನು ಹಾಗೆ ಕಂಟಿನ್ಯೂ ಮಾಡ್ಬೇಕು. ಒಂದೊಂದ್ ವರ್ಷ ಒಂದೊಂದ್ ತರ ಉಡ್ಸ್ಬೇಕು ಅಂತ ಆಸೆ ಇತ್ತು. ಹಾ. ಬಟ್ ತುಂಬಾ ವರ್ಷದಿಂದ ನಾನು ನಿಮ್ನ ನೋಡ್ತಾ ಇದ್ದೆ. ಹಾ. ಸೊ ನನ್ಗೆ ಕಲಿಬೇಕು ಅಂತ ಆಸಕ್ತಿ ಇತ್ತು. ಅದಕ್ಕೆ ಈ ಸತಿ ಕಲ್ತು ಅದೇ ತರ ವಸುಂಧರಾ ಸ್ಟೈಲ್ ಉಡ್ಸ್ಬೇಕು ಅಂತಾನೆ ಬಂದೆ. ಕಷ್ಟ ಅನ್ಸ್ತಾ ಹೇಗ್ ಅನ್ಸ್ತಾ? ಇಲ್ಲ ಇಲ್ಲ ಓಕೆ ಅಲ್ವಾ? ಆರಾಮಾಗಿ ನೀವ್ ಉಡ್ಸ್ಬೋದು. ಕರೀಲಿಲ್ಲ ಅಂದ್ರೆ ಅಲ್ಲೇ ಕಾನ್ಫಿಡೆನ್ಸ್ ಈಸಿ ಇತ್ತು ಅಂತ. ಇಲ್ಲ ಚೆನ್ನಾಗಿತ್ತು. ಓಕೆ, ಒಂದ್ಸತಿ ಓಕೆ ಮ್ಯಾಮ್, ಬಟ್ ಎಲ್ಲಾ ಸ್ಟೆಪ್ ಕೈ ಹಿಡಿದು ನಾನೇನು ಹೇಳ್ಕೊಡ್ಲಿಲ್ಲ, ನಿಮಗೆ ಬಂತು. ಓಕೆನಾ? ಕೊಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೇಳಿ ನೀವು. ಇವರು ನಾನು 2ನೇ ಕ್ಲಾಸಿಗೆ ಬರ್ತಾ ಇರೋದು. ತಾಂಜೂರ್ ಪೇಂಟಿಂಗ್ ಕ್ಲಾಸಿಗೆ ಬಂದು ಪುನಃ ಇನ್ನೊಂದ್ಸತಿ ಬರ್ಬೇಕಂತ ಯಾಕೆ ಅನ್ಸ್ತು? ನಾನು ಫಸ್ಟ್ ನೋಡಿದ್ದು ಸ್ಯಾರಿ ಡ್ರೇಪಿಂಗ್, ಹಾ. ಅದಕ್ಕೆ ಬರ್ಬೇಕು ಅಂತ ನಾನು ಫಸ್ಟ್ ಡಿಸೈಡ್ ಮಾಡಿದ್ದು. ಬಟ್ ಅದಕ್ ಮುಂಚೆ ತಾಂಜೂರ್ ಆರ್ಟ್ ಬಂತು, ಸೊ ಅದಕ್ಕೆ ಬಂದೆ. ತಿರ್ಗಾ ಆಮೇಲೆ ಸ್ಯಾರಿ ಡ್ರೇಪ್ಗೂ ಬಂದೆ. ಮ್ಯಾಮ್ ಒಂದ್ ಸ್ಟೆಪ್ ಬಿಟ್ಟದೆ ಎಲ್ಲಾನು ಟಿಪ್ಸು ಹೇಳ್ತಾರೆ, ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾರೆ. ಅದು ತಾಂಜೂರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ಅಟೆಂಡ್ ಮಾಡ್ಲೇಬೇಕು ಅಂತ ಬಂದೆ. ಕಲ್ತು ದೇವ್ರ ಗುಡ್ಸೋದು ನೆಕ್ಸ್ಟ್. ತಾಂಜೂರ್ ಪೇಂಟಿಂಗ್ ಕ್ಲಾಸ್ ಆರ್ಟಿಸ್ಟ್ ಹೇಳ್ಕೊಟ್ಟಿದ್ದು. ನಾನು ನಿಮ್ಗೆಲ್ಲ ಸಪೋರ್ಟಿವ್ ಆಗಿದ್ದೆ, ಯಾಕಂದ್ರೆ ಅಲ್ಲಿ ಬಂದು ಅಷ್ಟೇ ನಾನು ಕಲರ್ ಬಗ್ಗೆ ಎಲ್ಲ ನಿಮ್ಗೆ ಏನು ಟಚ್ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ಗೊತ್ತಿಲ್ದಿರೋ ವಿದ್ಯೆ ಹೇಳ್ಕೊಡಕ್ ಹೋಗ್ಬಾರ್ದು ಅಂತ. ಸೊ ಇವತ್ತು ನನ್ನ ಟೀಚಿಂಗ್ ನ ಫಸ್ಟ್ ಟೈಮ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರ, ಸೊ ಅಲ್ಲೇ ನಿಮ್ ಕಾನ್ಫಿಡೆನ್ಸ್ ಬಂದಿದ್ದು. ಹೇಳ್ತಿದ್ದಲ್ಲ ಮಧ್ಯದಲ್ಲಿ ಓಕೆ ಬಂದು ಎಲ್ಲ ಹೇಳ್ತಾ ಇದ್ರಿ ನೀವು. ಓಕೆ, ಐಟಮ್ಸ್ ಬಗ್ಗೆ ಎಲ್ಲಾನು ಐಡಿಯಾ ಹೇಳ್ತಿದ್ದೆ ನಿಮ್ಗೆ ಎಲ್ಲಿದೆ. ಅವಾಗ್ಲೇ ಗೊತ್ತಾಯ್ತು ನಿಮ್ಮ ಹತ್ರ ಕಲಿತ್ರೆ ಚೆನ್ನಾಗಿ ಕಲಿಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ರಿವ್ಯೂ. ಈಗ ಹ್ಯಾಂಡ್ಸ್ ನ ಹೊಲ್ದಿ ಒಡವೆ ಹಾಕಿ ಇದಕ್ಕೆ ಫಿನಿಶಿಂಗ್ ಮಾಡಿ ಆಮೇಲೆ ಒಂದು ಫೋಟೋ ತೆಕ್ಕೊಳ್ಳೋಣ. ಇವತ್ತು ಆರಾಧ್ಯ ಅವ್ರು ಎಲ್ಲಿಂದ ಬಂದಿದ್ದು? RR ನಗರಿಂದ ಬಂದಿದ್ದು ಕ್ಲಾಸಿಗೆ ಸ್ವಲ್ಪ ಲೇಟ್ ಆಗಿ ಬಂದೆ ಅಂದ್ರೂ ಅಪ್ಪರ್ ಬಾಡಿನ ರಿಪೀಟ್ ಮಾಡಿ ಹೇಳ್ಕೊಟ್ಟಿದ್ದೀನಿ. ಹೇಗ್ ಅನ್ಸ್ತು ಕ್ಲಾಸು? ಮಾಡುವಾಗ ಹೇಗ್ ಅನ್ಸ್ತು? ಒಂದ್ಸತಿನೂ ಕರೀಲಿಲ್ಲ ನೀವು ನನ್ನ. ಮೇ ಬಿ ಸುಪ್ರೀತಾ ಹೆಲ್ಪ್ ಮಾಡಿದ್ಲು ಅನ್ಸುತ್ತೆ. ಓಕೆ, ಸೊ ಹೇಳಪ್ಪ ರಿವ್ಯೂ ಹೇಗ್ ಅನ್ಸ್ತು ಅಂತ. ಚೆನ್ನಾಗಿತ್ತು ಮ್ಯಾಮ್. ಲೈಕ್ ಎಲ್ಲರೂ ಕಲ್ತ್ಕೋಬೇಕು. ಅಂಡ್ ವಸುಂಧರಾ ಸ್ಟೈಲ್ ನಾನು ಮುಂಚೆ ಮ್ಯಾಮ್ನ ಕ್ಲಾಸಲ್ಲಿ ಫಾಲೋ ಮಾಡ್ತಿದ್ದೆ. ಅಂಡ್ 20K ಕ್ಲಾಸಿಗೆ ಬಂದಿದ್ದೆ, ಫ್ರೀ ಕ್ಲಾಸ್. ಓಕೆ ಓಕೆ, ಹೇರ್ ಸ್ಟೈಲ್ ಕ್ಲಾಸ್. ಹೇರ್ ಸ್ಟೈಲ್ ಕ್ಲಾಸಿಗೆ ಬಂದಿದ್ದೆ. ಇದು ಸೆಕೆಂಡ್. ಬರೀ ನಾನು ಒಬ್ಳೆ ಬರ್ಬೇಕಿತ್ತು, ಲಾಸ್ಟ್ ಮಿನಿಟ್ ಅಲ್ಲಿ ಅಮ್ಮನೂ ಕರ್ಕೊಂಡ್ ಬಂದ್ರಿ, ಅಮ್ಮನೂ ಅಟೆಂಡ್ ಮಾಡಿದ್ರು ಕ್ಲಾಸ್. ಚೆನ್ನಾಗಿತ್ತು ಮ್ಯಾಮ್. ಲೈಕ್ ಮಾಡಿದ್ವಿ. ನೀವ್ ಹೇಳ್ಬೇಕು ರಿವ್ಯೂ ಹೆಂಗಿದೆ ಅಂತ. ನಾನು ಕರೀದೇನೆ ನೀವ್ ಒಂದೇ ಸತಿ ಕರೆದು ಮಾಡಿದೀರಾ ಅಂದ್ರೆ ಇಟ್ ವಿಲ್ ಬಿ ನೈಸ್ ಅಂತಾನೆ. ಎಲ್ಲಾರು ಬಂದ್ ಕಲ್ತ್ಕೋಬೇಕು. ದಟ್ಸ್ ವಾಟ್ ಐ ಕ್ಯಾನ್ ಸೇ ಟು ಎವ್ರಿ ಒನ್. ಎವ್ರಿ ಇಯರ್ ಹೊಸ ತರ ಮಾಡ್ಬೇಕಲ್ವಾ? ಸೊ ಈ ಇಯರ್ ನಾವು ವಸುಂಧರಾ ಸ್ಟೈಲ್ ಹುಡಿಸ್ತಿದೀವಿ. ನೆಕ್ಸ್ಟ್ ಇಯರ್ ಅಥವಾ ಮ್ಯಾಮ್ ಈಗ ನೆಕ್ಸ್ಟ್ ಯಾವ್ದೇ ಬ್ಯಾಚಸ್ ಮಾಡಿದ್ರು ಎಲ್ಲರೂ ಬಂದ್ ಕಲ್ತ್ಕೊಳ್ಳಿ. ತುಂಬಾ ಅಫೋರ್ಡಬಲ್ ಪ್ರೈಸಸ್ ಇದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಹೇಳಿ ಮೇಡಮ್, ಹೇಗ್ ಅನ್ಸ್ತು ಅಂತ ರಿವ್ಯೂ? ತುಂಬಾ ಹ್ಯಾಪಿ ಅನಿಸ್ತಾ ಇದೆ. ಅವರ್ಸ್ ಟುಗೆದರ್ ನೈಟ್ ಎಲ್ಲಾ ಮಾಡ್ತಾ ಇದ್ವಿ, ಅಂತದ್ದು ಒಂದು 2-3 ಅವರ್ಸ್ ಅಲ್ಲಿ ಮೋಸ್ಟ್ಲಿ ಅಷ್ಟು ಆಗಿಲ್ಲ ಅಟ್ಲೀಸ್ಟ್ ಒಂದು 2 ಅವರ್ಸ್ ಅಲ್ಲಿ ಫಿನಿಶ್ ಮಾಡಿ. ಎಲ್ಲಿಂದ ಬಂದಿದ್ದು ಮ್ಯಾಮ್? ನಾವು ಬಂದು ಹೊಸಕೋಟೆಯಿಂದ. ಬೆಳಗ್ಗೆ ಎಷ್ಟೊತ್ತು ಬಿಟ್ರಿ ಮ್ಯಾಮ್? ಬೆಳಿಗ್ಗೆ 8 ಗಂಟೆ. ಓಕೆ, ವರ್ತ್ ಅನ್ಸ್ತಾ ಮ್ಯಾಮ್ ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದು? ನಂಗೆ ತುಂಬಾನೇ ವರ್ತ್ ಅನಿಸ್ತು. ನಾನು ಆಕ್ಚುಲಿ 3 ಇಯರ್ಸ್ ಇಂದ ಟ್ರೈ ಮಾಡ್ತಾ ಇದೀನಿ, ಬಟ್ ಈ ಇಯರ್ ಬರಕ್ಕಾಗಿದೆ. ಏನೋ ಒಂದು ಅಡ್ಡ. ವಸುಂಧರಾ ಸ್ಟೈಲ್ ಆಕ್ಚುಲಿ ತುಂಬಾ ಈಸಿ, ಆದ್ರೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಏನಿದೆಯೋ ಅದನ್ನ ಫಾಲೋ ಮಾಡಿದ್ರೆ ಆಯ್ತು. ಹೌದು, ಮೇಡಮ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ನೀಟಾಗಿ ಅರ್ಥ ಆಯ್ತು. ಅದು ತುಂಬಾ ಥ್ಯಾಂಕ್ ಯು ಮ್ಯಾಮ್. ಆಕ್ಚುಲಿ ಟೈರ್ಡ್ ಆಗ್ಬಿಟ್ಟಿದೆ. ಚಿಕ್ಕ ಟಿಪ್ಸ್ ಕೂಡ ಮ್ಯಾಂಡೇಟರಿ ಅಂತ ಅರ್ಥ ಆಯ್ತು ಅಷ್ಟೇ. ನಾನು ಇವತ್ತು ಬೆಳಿಗ್ಗೆ ಕೂಡ ಎದ್ದಾಗ ದೇವ್ರನ್ನ ಅದೇ ಕೇಳ್ಕೊಂಡಿದ್ದೆ, ನೆನ್ನೆ ಟೈರ್ಡ್ನೆಸ್ ಎಲ್ಲ ಇವತ್ತು ಬೇಡಪ್ಪ, ಜನ ನಂಬ್ಕೊಂಡ್ ಬರ್ತಾ ಇದಾರೆ ನನ್ನ ಕ್ಲಾಸಿಗೆ. ಯಾಕಂದ್ರೆ ಟಿಪಿಕಲಿ ಫ್ರಸ್ಟ್ರೇಟ್ ಟೈರ್ಡ್ ಆಗ್ಬಿಟ್ಟಿದೀವಿ ಮ್ಯಾಮ್. ಬ್ಯಾಕ್ ಟು ಬ್ಯಾಕ್ ಸೀರೆ ಉಡ್ಸೋದು, ಈಗ ನೀವೆಲ್ಲ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ತಿರ್ಗಾ ಉಡ್ಸೋದಿರೋದ್ರಿಂದ. ಬಟ್ ಅದೇ ಎನರ್ಜಿಯಾಗಿ ಹೇಳ್ಕೊಟ್ಟೆ ಅನ್ನೋ ಸಮಾಧಾನ ಇದೆ ಮ್ಯಾಮ್. ಮೇ ಬಿ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಗೆ ಅಷ್ಟು ಆಕ್ಟಿವ್ ಆಗಿ ಇವತ್ತು ಓಡಾಡಕ್ ಆಗ್ತಾ ಇಲ್ಲ, ಬಟ್ ಸ್ಟೂಡೆಂಟ್ಸ್ ತುಂಬಾ ಕೋಆಪರೇಟಿವ್ ಇದಾರೆ. ಇಲ್ಲ, ನಮ್ಗೇನೋ ಹ್ಯಾಪಿನೇ ಇದೆ, ನಾವೇನೋ ಸ್ಯಾಟಿಸ್ಫೈ ಆಗೇ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹೇಳಿ ಮ್ಯಾಮ್, ಇವತ್ತು ವಸುಂಧರಾ ಸ್ಟೈಲ್ ಮುಗಿಸಿದಿರಿ, ಹೇಗ್ ಅನ್ನಿಸ್ತು? ಎಲ್ಲಿಂದ ಬಂದಿದಿರಿ ಎಲ್ಲರೂ ಅಂತ? ಮೇಡಮ್, ನಾನು ಯಲಹಂಕದಿಂದ ಬಂದಿದ್ದೀನಿ. ನಾನು ಇವತ್ತು ವಸುಂಧರಾ ಸ್ಟೈಲ್ ಇಷ್ಟು ಸುಲಭ ಅಂತ ಅನ್ಕೊಂಡಿರ್ಲಿಲ್ಲ, ಯಾಕೆಂದ್ರೆ ತುಂಬಾ ಡಿಫಿಕಲ್ಟ್ ಇರುತ್ತೆ, ಅದಕ್ಕೆ ತುಂಬಾ ಪ್ರಿಪರೇಷನ್ಸ್ ಬೇಕು, ಹೋಮ್ವರ್ಕ್ ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಇಷ್ಟು ಈಸಿ ಆಗಿ ನಾವು ಒಂದು 45 to 50 ಮಿನಿಟ್ಸ್ ಒಳಗೇನೆ ಮಾಡ್ಬಿಟ್ವಿ ಮೇಡಮ್. ಅಂದ್ರೆ ತುಂಬಾನೇ ಈಸಿ. ಈ ತರನು ಮಾಡ್ಬೋದು, ಮೆಥಡ್ ಈಸಿ ಇದೆ, ಮತ್ತೆ ಈ ತರನು ಇಷ್ಟು ಬೇಗನು ಮಾಡ್ಬೋದು ಅಂತ ನಿಮ್ಮ ಹತ್ರ ಕ್ಲಾಸಿಗೆ ಬಂದ್ಮೇಲೆ ನಮಗೆ ಗೊತ್ತಾಗಿದ್ದು. ಯಾಕೆಂದ್ರೆ ವಸುಂಧರಾ ಒಂದು ಒಳ್ಳೆ ಟ್ರೆಂಡ್ ಆಗ್ಬಿಟ್ಟಿದೆ ಇವಾಗ ಸ್ಟೈಲ್. ಆ ಸ್ಟೈಲ್ ನಾವು ನಿಜವಾಗ್ಲೂ ಕೂರಿಸ್ತೀವ ಅನ್ನೋದೊಂದು ನಮ್ಗೊಂದು ಡೌಟ್ ಇತ್ತು. ಸೊ ತುಂಬಾ ಈಸಿ ಅನಿಸ್ತಿದೆ ಮೇಡಮ್. ಅಲ್ವಾ? ತುಂಬಾ ಈಸಿ ಅನ್ಸುತ್ತೆ. ಆರಾಮಾಗಿ. ಮೊನ್ನೆ ಒಂದು ಸ್ಟೂಡೆಂಟ್ ಬಂದು ಹೇಳ್ತಿದ್ರು, ಮ್ಯಾಮ್ ನಾನ್ ಉಡ್ಸೋದಲ್ಲ, ನಮ್ಮ ಅಮ್ಮನ ಮನೆಗೂ ಉಡ್ಸ್ಕೊಡ್ತೀನಿ ಮ್ಯಾಮ್, ಅಷ್ಟು ಕಾನ್ಫಿಡೆನ್ಸ್. ಇಲ್ಲ ಮೇಡಮ್, ನಾನು ಅದೇ ಹೇಳ್ತಾ ಇದ್ದೀನಲ್ಲ, ನಮ್ಗೆ ನಾನು ಇಲ್ಲಿಗೆ ಬಂದಾಗ ನಾನು ನಿಜವಾಗ್ಲೂ ನಾನು ಅದನ್ನ ಪ್ರಾಕ್ಟೀಸ್ ಮಾಡ್ತೀನೋ ಇಲ್ವೋ, ಎಷ್ಟೊತ್ತಾಗ್ಬೋದು, ಮೇಡಮ್ಗೆ ಬೇಜಾರಾಗ್ಬೋದೇನೋ ಅನ್ಕೊಂಡಿದ್ದೆ. ಬಟ್ ಆದ್ರೆ ಅಷ್ಟು ಸುಲಭವಾಗಿ ತುಂಬಾನೇ ಟಿಪ್ಸ್ ಗಳು ಕೊಟ್ಟು ನೀವು ಅದನ್ನ ನಮ್ಗೆ ಈಸಿ ಮಾಡ್ಕೊಟ್ಟಿದ್ದೀರಾ.
ಕೊಟ್ಟಿದ್ದೀರಾ. ಮೆಥಡ್ ಫಸ್ಟ್ ಆಫ್ ಆಲ್ ಮೆಥಡ್ ಹೌದು, ಮೆಥಡ್ ಈಸಿ ಇದೆ, ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್. ಸ್ಟೂಡೆಂಟ್ಸ್ ಎಲ್ಲರದು ಔಟ್ಪುಟ್ ಇವತ್ತು ಚೆನ್ನಾಗಿದೆ. ಯಾರು ತುಂಬಾ ಏನ್ ಕರೀಲಿಲ್ಲ. ಮೇ ಬಿ ಮೇಡಮ್ ಸುಸ್ತಾಗ್ಬಿಟ್ಟಿದ್ದಾರೆ ಅಂತ ಮಾಡ್ತಾ ಇದೀರಾ ಅಂತ ನಾನ್ ಅನ್ಕೊಂತಾ ಇದ್ದೀನಿ. ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವಾಗ ಎನರ್ಜಿ ಇತ್ತು, ಬಟ್ ಈಗ ನಿಜ ನನ್ಗೂ ಎನರ್ಜಿ ಡೌನ್ ಆಗಿದೆ. ಬಟ್ ನೀವೆಲ್ಲ ಕೋಆಪರೇಟ್ ಮಾಡ್ತಿರೋದು ಥ್ಯಾಂಕ್ ಯು ಸೋ ಮಚ್ ಪಾ. ಯಾರು ಕರೀತಾ ಇಲ್ಲ ಜಾಸ್ತಿ. ನೀವು ಮೆಥಡ್ ನಮ್ಗೆ ಈಸಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಪಾ. ಹೇಳು ಪುಟ. ನಾನು ಮಾರತಳ್ಳಿಯಿಂದ ಬಂದಿದ್ದೀನಿ. ಸೊ ನಾನ್ ನಿಮ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡ್ಕೊಂಡು ನಿಮ್ದನ್ನು ಇನ್ಸ್ಟಾ ರೀಲ್ಸ್ ನೋಡ್ತಾ ನನ್ಗೆ ತುಂಬಾ ಇಷ್ಟ ಆಯ್ತು. ಸೊ ಬಂದು ಒಂದ್ಸತಿ ಕಲಿಯೋಣ ಅಂತ ಬಂದೆ ಮ್ಯಾಮ್. ನಾನು ಮೇನ್ಲಿ ವಸುಂಧರಾ ಸ್ಟೈಲ್ ಕಲಿಯೋಕೆ ನಾನು ಬಂದಿದ್ದು. ಅದು ಹೊಸ ಸ್ಟೈಲ್ ಅನ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ನನ್ಗೆ ಡಿಫಿಕಲ್ಟ್ ಅನ್ಸುತ್ತೆ ಅನ್ಕೊಂಡೆ, ಬಟ್ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೊಟ್ರಿ ನೀವು. ಟಿಪ್ಸ್ ಹೇಳಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಮ್ಯಾಮ್. ಇವ್ರು 3 ಜನ ಸೇರಿ ಇದನ್ನ ಉಡ್ಸಿದ್ದು. ಆಕ್ಚುಲಿ ಮೇಡಮ್ ಸೀರೆ ಚೆನ್ನಾಗಿದೆ ಅಂತ ಹೇಳಿ ನನ್ನ ಕ್ಲಾಸ್ ಅಲ್ಲಿ ಇವತ್ತು ಇದೇ ಸೀರೆ ಯೂಸ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಸಚ್ ಅ ನೈಸ್ ಕಾಂಬಿನೇಷನ್ ಸ್ಯಾರಿ ಫಾರ್ ದ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೇಳಿ ಮ್ಯಾಮ್, ನೀವೆಲ್ಲಿಂದ ಬಂದಿದ್ವಾ? ಮೇಡಮ್ ನಾವು ಶ್ರೀನಗರದಿಂದ ಬಂದಿರೋದು. ಶ್ರೀನಗರ ಹತ್ರ ಕಂಪ್ಯಾರಿಟಿವ್ಲಿ ಮಾರತಳ್ಳಿಗೆ. ಅಂದ್ರೆ ಇದು ತುಂಬಾ ಕಷ್ಟ ಇರುತ್ತೆ. ಡಿಟೇಲ್ಸ್ ಅಂದ್ರೆ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫುಲ್ ನೈಟ್ ನಿದ್ದೆ ಗೆಡ್ತಾ ಇದ್ವಿ. ಅದಕ್ಕೋಸ್ಕರ ಇಲ್ಲ ಹಸ್ಬೆಂಡ್ ಹೋಗಿ ಕಲ್ತ್ಕೊಂಡೆ ಬಾ ಅಂತ ಅಂದ್ರು. ಅದಕ್ಕೋಸ್ಕರ ಬಂದೆ. ತುಂಬಾ ಈಗ ಬಂದಾಗ ಕ್ಲಾಸ್ ಹೆಂಗಿರುತ್ತೆ ಅನ್ಕೊಂಡ್ ಬಂದ್ರಿ? ಹಂಗೆ ಇತ್ತಾ ಇಲ್ಲ ಅಂದ್ರೆ ಹೆಂಗಿತ್ತು ಇಲ್ಲಿನ ಎನ್ವಿರಾನ್ಮೆಂಟ್? ನಾನು 2 ಸತಿ ಮಾತಾಡಿದ್ದೆ ಫೋನ್ ಅಲ್ಲಿ. ಹಂಗಾಗಿ ನೀವು ಕಂಫರ್ಟಬಲ್ ಅಂತ ಅನ್ಕೊಂಡ್ರೆ ನಾನ್ ಬಂದೆ. ಮಾತಾಡಿಸ್ತೀರಾ ಏನೋ ಅಂದ್ರೆ ಏನೇ ಕೇಳಿದ್ರು ಡೀಟೇಲ್ಸ್ ಹೋದ್ ವಾರದಿಂದ ಮಾತಾಡ್ತಿಲ್ಲ ಮ್ಯಾಮ್. ಹೋದ್ ವಾರದಿಂದ ಕಟ್ ಶಾರ್ಟ್ ಮಾಡ್ಬಿಟ್ಟಿದ್ದೀನಿ. ಆಗ್ತಾ ಇಲ್ಲ ಮ್ಯಾಮ್. ಲಿಟ್ರಲಿ ಮಾತಾಡಲ್ಲ. ಅಂದ್ರೆ ಫೋನ್ ಮಾಡಿದಾಗ ತುಂಬಾ ಸರಿ ಫೋನ್ ಮಾಡಿದಾಗ ನೀವು ನೀಟಾಗಿ ಮಾತಾಡಿದ್ದೀನಿ. ಕೂಲ್ ಆಗಿ ಮಾತಾಡ್ತೀರಿ. ಬೇರೆ ಆಗಿದ್ರೆ ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಮಾತಾಡ್ತೀರಿ. ಅದ್ರ ಮೇಲೆ ಅಟ್ಲೀಸ್ಟ್ ನಾವು ಕೊಡೋ ದುಡ್ಡಿಗೆ ನೀಟಾಗಿ ಹೇಳ್ಕೊಡ್ತಾರೆ ಅನ್ನೋ ಕಂಫರ್ಟಬಲ್ ಬಂತು. ಖುಷಿ ಆಯ್ತಾ ಮ್ಯಾಮ್? ಖುಷಿ ಆಯ್ತು. ನೀವು ಮೇಡಮ್ ನಾವು ಸ್ಟೂಡೆಂಟ್ ಅನ್ನೋ ಭೇದ ಭಾವನೆ ಇಲ್ಲಿ ನಮ್ಗೆ ಕಾಣಿಸ್ಲಿಲ್ಲ ಮೇಡಮ್. ಫ್ರೆಂಡ್ಲಿ ಆಗಿ ಎಲ್ಲಾ ಮಾಡಿದ್ವಿ ಹೊರತು ಬಂದ ಮೇಲೆ ಮ್ಯಾಕ್ಸಿಮಮ್ ಕಲ್ತ್ಕೊಂಡು ಹೋಗ್ಲಿ ಅನ್ನೋದು ನನ್ನ ಉದ್ದೇಶ. ಮೇ ಬಿ ಹಂಗಾಗಿ ಅದೆಲ್ಲ ಡಿಫ್ರೆನ್ಸ್ ಇರಲ್ಲ. ಯಾಕಂದ್ರೆ ನಾನು ಒಂದ್ ಸ್ಟೂಡೆಂಟ್ ಹತ್ರ ಹೋಗಿ ಇನ್ನೊಬ್ರ ಹತ್ರ ಕಲ್ತಿರ್ತೀನಿ. ಸ್ಟೂಡೆಂಟ್ ಆಗಿ ನಾನೇನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅನ್ನೋದನ್ನ ನಿಮ್ಮಲ್ಲಿ ನಾನು ಕಾಣ್ತೀನಿ ಅಷ್ಟೇ. ನಾನ್ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀನೋ ಅದನ್ನ ನನ್ನ ಸ್ಟೂಡೆಂಟ್ಸ್ ನನ್ನಿಂದ. ಮೇಡಮ್ ಯದ್ಭಾವಂ ತದ್ಭವತಿ. ನಿಮ್ಗೆ ಎಷ್ಟು ಫ್ರೆಂಡ್ಲಿ ನೇಚರ್ ಇದೆಯೋ ಅದೇ ತರನು ನಮ್ಮಲ್ಲೂ ನೀವು ನೋಡ್ತೀರಾ ಅಷ್ಟೇ. ಖಂಡಿತ ಖಂಡಿತ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನನ್ ಕ್ಲೈಂಟ್ಸ್ ನಿಜ ನನ್ ಬ್ಲೆಸ್ಡ್ ಮ್ಯಾಮ್. ಆಲ್ಮೋಸ್ಟ್ ಈಗ ನಂದು ಫೋನ್ ಅಲ್ಲಿ ತೆಗೆದ್ರೆ 4000+ ಕ್ಲೈಂಟ್ಸ್ ಇದಾರೆ. ಎಷ್ಟು ಸಪೋರ್ಟಿವ್ ಆಗಿ ಹೌದಾ ಮ್ಯಾಮ್ ಬಿಡಿ ಮ್ಯಾಮ್ ಬೇಕಾದ್ರೆ ಹಬ್ಬನೇ 28 ಮಾಡ್ಕೊತೀವಿ ನೀವು ಸರ್ವಿಸ್ ಕೊಡಿ ಮ್ಯಾಮ್ ಅಂತಾರೆ. ಅವಾಗ ಎಷ್ಟು ಖುಷಿ ಆಗುತ್ತೆ. ಅವ್ರ ಮನೆಯವರೆಲ್ಲ ಎಷ್ಟು ವಿರೋಧ ಮಾಡಿರ್ತಾರೆ 21 ಹಬ್ಬ 28 ಮಾಡ್ತೀನಿ ಅಂದ್ರೆ ಅಂದ್ರೂ ಸಪೋರ್ಟ್ ಮಾಡ್ತಾರೆ. ಐ ಫೀಲ್ ಸೋ ಯಾ ಮ್ಯಾಮ್. ಯಾಕೆಂದ್ರೆ ನಿಮ್ ಹತ್ರ ಕಲ್ತ್ರೆ ನಾವೊಂದು ಲೈಫ್ ಟೈಮ್ ಮ್ಯಾಮ್ ನಮ್ಗೆ ಅದು ಇರುತ್ತೆ. ಪ್ರತಿಯೊಂದಕ್ಕೂ ನಿಮ್ಗೆ ಆಕ್ಸೆಸ್ ಕೊಟ್ಟೆ. ಯಾವ್ದಕ್ಕೂ ಮೆನ್ಷನ್ ಮಾಡ್ಲಿಲ್ಲ. ಹೌದು. ಮತ್ತೆ ಮುಖವಾಡನೇ ಆಗ್ಲಿ ಜುವೆಲ್ಸ್ ಆಗ್ಲಿ ಇವತ್ತು ಸ್ವಲ್ಪ ನಾವು ಆರ್ಗನೈಸ್ ಆಗಿಡಕ್ ಆಗಿಲ್ಲ 20%. ಬಟ್ ಯೂಶಲಿ ಯಾರು ಕೇಳ್ದಿರೋಂಗ್ ಅರೇಂಜ್ ಮಾಡ್ತಾ ಇದ್ವಿ. ನಿಜ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ವಿ ಮ್ಯಾಮ್. ಇಟ್ಸ್ ಓಕೆ ಮ್ಯಾಮ್. ಇಲ್ಲ ನಿಮ್ದು ಕ್ಲಾಸ್ ಆಗ್ಲಿ ಇಲ್ಲಿದು ನಮ್ಗೆ ಸಪೋರ್ಟ್ ಆಗ್ಲಿ ತುಂಬಾ ಚೆನ್ನಾಗಿರೋದ್ರಿಂದ ನಮ್ಗೆ ಇರೋದ್ರಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಕೊಂಡಿದೀವಲ್ಲ ಅದೇ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೌದೌದು ನೀವ್ ಕರೀಲಿಲ್ಲ ಅಷ್ಟೊಂದು ನನ್ನ ನೋಡ್ದೆ. ಸರಿ ಇದನ್ನ ಸಿಂಗಲ್ ಪಿಕ್ಸ್ ತೆಕ್ಕೊಂಡು ಪದ್ಮಾಸನ ಲಾಂಗ್ ಮಾಡ್ಕೊಂಡಿದ್ದು ಇನ್ನೊಂಚೂರು ಶಾರ್ಟ್ ಮಾಡ್ಕೊಂಡಿದ್ರೆ ಆ ಬ್ಲೂ ಕಾಣಿಸ್ತಿತ್ತು, ಸೀರೆ ಕಾಣಿಸ್ತಿತ್ತು. ಸೆರಗು ಯಾಕೆ ಎರಡನೇದು ಎಲ್ಲಾರ್ಗು ಎನರ್ಜಿ ಹೊಟ್ಟೋಗ್ಬಿಟ್ಟಿತ್ತ. ಸೆರಗು ಯಾರು ಎಳ್ದೇ ಇಲ್ಲ. ಯಾಕೆ ಅದಲ್ಲ ಪುಟ, ಇದು ಸೆರಗ್ ಪಾಟ್ ಎಳಿತಿಲ್ಲ ಟೈಟ್ ಆಗಿ. ಯಾಕೆ ಯಾರು ಹೇಳ್ದಿಲ್ಲ. ಫಸ್ಟ್ ಒನ್ಗೆ ಎಲ್ಲಾರು ವಸುಂಧರಾಗೆ ನೀಟಾಗಿ ಹಿಂಗ್ ಎಳ್ದಿದ್ದೀರಾ. ಇದಕ್ಕೆ ನಾನು ಹೇಳದ್ನಲ್ಲ ರೆಫರೆನ್ಸ್ ಪಿನ್ ಹಾಕೊಂಡು ರಫ್ ಆಗಿ ಸ್ಪ್ರೆಡ್ ಮಾಡಿ ದಾರ ಇಲ್ಲಿ ಹೊಲ್ದ ಮೇಲೆ ಫುಲ್ ಟೈಟ್ ಆಗಿ ಎಳೆದು ಇಲ್ಲಿ ಪಿನ್ ಹಾಕ್ಬೇಕು. ಇನ್ನೊಂದು ಅದು ಎಳ್ದಿಲ್ಲ. ಅದು ಎಳೆದ್ರೆ ಇನ್ನೂ ಲುಕ್ ಬರುತ್ತೆ ಅಪ್ಪರ್ ಬಾಡಿಗೆ. ಸೊ ಅದೇ ಮೇ ಬಿ ವಸುಂಧರಾ ಎಲ್ಲರೂ ಪರ್ಫೆಕ್ಟ್ ಆಗಿ ಮಾಡಿದ್ರ. ಮೇಡಮ್ ಏನ್ ಮಾಡಿದ್ರು ಹೋಗ್ತಾರೆ ಅನ್ಕೋಬಿಟ್ರ ನಾವಂದ್ರೆ. ಈಗ ಮಿಸ್ಟೇಕ್ ಇದೆ ಅಂದ್ರೆ ಹೇಳಲೇಬೇಕು ನಾನು. ಇದು ಮಿಸ್ಟೇಕ್ ಅಲ್ಲ, ನಾನು ಆಪ್ಷನ್ ಕೊಡ್ತಿದ್ದೀನಿ. ನೋಡಿ ಎಲ್ಲಾರು ಈಗಷ್ಟೇ ಕ್ಲಾಸ್ ಮುಗಿಸಿ ಹೋದ್ರು. ಇವತ್ ಆಕ್ಚುಲಿ ಸ್ಯಾರಿ ಡ್ರೇಪಿಂಗ್ ಏನು ಮಾಡ್ತಾ ಇಲ್ಲ. ಯಾಕಂದ್ರೆ ಲಿಟ್ರಲಿ ವಿ ಆರ್ ವೆರಿ ಮಚ್ ಟಯರ್ಡ್. ಬಂದವರೆಲ್ಲ ಪ್ರಾಡಕ್ಟ್ಸ್ ತಗೊಂಡ್ರು. ಮತ್ತೆ ಕ್ಲಾಸ್ ಇಲ್ಲೆಲ್ಲ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗತ್ತಲ್ಲ ಎಲ್ಲ ಕ್ಲಮ್ಸಿ ಆಗಿದೆ. ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ನನ್ಗೆ ಈಗ 1 hour or 2 hours ಬ್ರೇಕ್ ಬೇಕು. ಅದಾದ್ಮೇಲೆ ಎಲ್ಲಾನು ಕ್ಲೀನ್ ಮಾಡಿ ಸಂಜೆ ಸ್ಕ್ರೀನ್ ತೆಗ್ದು ತೋರ್ಸಣ್ವಾ ದಶಮಿ. ನೋಡಿ ಹಿಂದೆ ಎಷ್ಟಿದೆ ದೇವ್ರು ರೆಡಿ ಮಾಡೋದು ಅಂತ. ಸೊ ಇಷ್ಟನ್ನ ನಾವು ರೆಡಿ ಮಾಡ್ಬೇಕು. ಇಷ್ಟೆಲ್ಲಾ ಕೆಲಸ ಇದೆ. ಸೊ ವಿ ನೀಡ್ ಅ ಬ್ರೇಕ್. ವಿ ವಿಲ್ ಹ್ಯಾವ್ ಅ ಬ್ರೇಕ್ ಅಂಡ್ ಕಮ್ ಬ್ಯಾಕ್. ಇದೇ ತರ ನನ್ನ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಅಪ್ಡೇಟ್ ತಗೊಳ್ಳಿ. ಥ್ಯಾಂಕ್ ಯು ಸೊ ಮಚ್.